ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಜಮೀರ್ ಅಹಮದ್ ಖಾನ್ ವರ್ಸಸ್ ರಿಜ್ವಾನ್ ಅರ್ಷದ್, ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಜಮೀರ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ರಿಜ್ವಾನ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಜಮೀರ್ ಅಹಮದ್ ಖಾನ್ಗೆ 59 ವರ್ಷ, ರಿಜ್ವಾನ್ ಅರ್ಷದ್ಗೆ 48 ವರ್ಷ. ರಿಜ್ವಾನ್ ಗಿಂತ ಜಮೀರ್ 11 ವರ್ಷ ದೊಡ್ಡವರು. ಶಿಕ್ಷಣ: ಜಮೀರ್ ಅಹಮದ್ ಖಾನ್ ಓದಿರೋದು 9ನೇ ತರಗತಿವರೆಗೆ. 10ನೇ ಕ್ಲಾಸ್ಗೆ ಹೋದ್ರು ಅದನ್ನ ಕಂಪ್ಲೀಟ್ ಮಾಡದೆ ಅರ್ಧಕ್ಕೆ ಶಾಲೆ ಬಿಟ್ರು. ರಿಜ್ವಾನ್ ಅರ್ಷದ್ ಬಿಕಾಂ ಪದವಿ ಪಡೆದಿದ್ದಾರೆ. ಇಬ್ರಲ್ಲಿ ಹೆಚ್ಚು ಓದಿರೋದು ರಿಜ್ವಾನ್ ಅರ್ಷದ್. ಕ್ಷೇತ್ರ: ಜಮೀರ್ ಅಹಮದ್ ಖಾನ್ ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ರಿಜ್ವಾನ್ ಅರ್ಷದ್ ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಗೆಲುವಿನ ಅಂತರ: 2023ರ ವಿಧಾನಸಭೆ ಚುನಾವಣೆಯಲ್ಲಿ ಜಮೀರ್ ಅಹಮದ್ ಖಾನ್ ಬರೋಬ್ಬರಿ 53,953 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 62.22% ಜನ ಜಮೀರ್ಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಮತ್ತೊಂದ್ ಕಡೆ ರಿಜ್ವಾನ್ ಅರ್ಷದ್ 23,194 ವೋಟ್ಗಳ ಅಂತರದಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 58.77% ಜನ ರಿಜ್ವಾನ್ಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಇಬ್ರಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಜಮೀರ್. ಚುನಾವಣಾ ಅನುಭವ: ಜಮೀರ್ ಅಹಮದ್ ಖಾನ್ 2004ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 5 ಬಾರಿ ಎಂಎಲ್ಎ ಮತ್ತು 3 ಬಾರಿ ಮಂತ್ರಿಯಾಗಿದ್ದಾರೆ. ಹಾಗೆ 1 ಬಾರಿ ವಿಧಾನಸಭೆ, ಮತ್ತೊಂದು ಬಾರಿ ಲೋಕಸಭೆ ಎಲೆಕ್ಷನ್ ಸೇರಿ ಒಟ್ಟು 2 ಸೋಲು ಕಂಡಿದ್ದಾರೆ. ರಿಜ್ವಾನ್ ಅರ್ಷದ್ 2014ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 2 ಬಾರಿ ಎಂಎಲ್ಎ ಮತ್ತು 1 ಬಾರಿ ಎಂಎಲ್ಸಿ ಆಗಿದ್ದಾರೆ. ಹಾಗೆ 2 ಬಾರಿ ಲೋಕಸಭೆ ಎಲೆಕ್ಷನ್ ಸೋತಿದ್ದಾರೆ. ಕ್ರಿಮಿನಲ್ ಕೇಸ್: ಜಮೀರ್ ವಿರುದ್ಧ 5 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಇವುಗಳು ಮಹಿಳೆ ಮೇಲೆ ಹಲ್ಲೆ, ರ್ಯಾಶ್ ಡ್ರೈವಿಂಗ್, ಬೆದರಿಕೆ, ಚೀಟಿಂಗ್, ಫೋರ್ಜರಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ರಿಜ್ವಾನ್ ಅರ್ಷದ್ ವಿರುದ್ಧ 4 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಕಾನೂನು ಬಾಹಿರವಾಗಿ ಗುಂಪು ಸೇರಿದ್ದು ಮುಂತಾದ ಆರೋಪಕ್ಕೆ ಸಂಬಂಧಪಟ್ಟಿದ್ದು. ಪತ್ನಿ ಮತ್ತು ಮಕ್ಕಳು: ಜಮೀರ್ ಅಹಮದ್ ಖಾನ್ ಪತ್ನಿ ಹೆಸರು ಬೇಬಿ ಜವಾಹರ. ಇವರಿಗೆ ಜೈದ್ ಖಾನ್ ಎಂಬ ಮಗ ಮತ್ತು ಜಹರಾ ಎಂಬ ಮಗಳಿದ್ದಾಳೆ. ರಿಜ್ವಾನ್ ಅರ್ಷದ್ ಪತ್ನಿ ಹೆಸರು ನಜಿಯಾ. ಇವರಿಗೆ ಫೈಜಾನ್, ಅಫ್ಜಾನ್ ಮತ್ತು ಫರ್ಜಾನ್ ಎಂಬ ಮಕ್ಕಳಿದ್ದಾರೆ. ಚಿನ್ನ: ಜಮೀರ್ ಮತ್ತು ಪತ್ನಿ ಬಳಿ 830 ಗ್ರಾಂನಷ್ಟು ಚಿನ್ನ ಇದೆ. ಇದರ ಮೌಲ್ಯ 34 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ರಿಜ್ವಾನ್ ಅರ್ಷದ್ ಕುಟುಂಬದ ಬಳಿ 1 ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 62 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ರಿಜ್ವಾನ್ ಅರ್ಷದ್ ಕುಟುಂಬದ ಬಳಿ. ಬೆಳ್ಳಿ: ಜಮೀರ್ ಮತ್ತು ಪತ್ನಿ ಬಳಿ 1 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 62,000 ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ರಿಜ್ವಾನ್ ಅರ್ಷದ್ ಕುಟುಂಬದ ಬಳಿ 1/4 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 1.25 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಬೆಳ್ಳಿ ಇರೋದು ಕೂಡ ರಿಜ್ವಾನ್ ಅರ್ಷದ್ ಕುಟುಂಬದ ಬಳಿ. ಸ್ವಂತ ವಾಹನ: ಜಮೀರ್ ಮತ್ತು ಪತ್ನಿ ಬಳಿ ಮಹೀಂದ್ರ ಥಾರ್ ಕಾರ್ ಇದೆ. ಇದರ ಮೌಲ್ಯ 18 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ರಿಜ್ವಾನ್ ಅರ್ಷದ್ ಕುಟುಂಬದ ಬಳಿ ಸ್ವಂತ ವಾಹನ ಇಲ್ಲ. ವಾಹನಗಳ ವಿಚಾರದಲ್ಲಿ ಜಮೀರ್ ಮುಂದಿದ್ದಾರೆ. ಮನೆ: ಜಮೀರ್ ಮತ್ತು ಪತ್ನಿ ಬಳಿ ಬೆಂಗಳೂರಿನಲ್ಲಿ 2 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 65 ಕೋಟಿ. ರಿಜ್ವಾನ್ ಅರ್ಷದ್ ಮತ್ತು ಪತ್ನಿ ಬಳಿಯೂ ಬೆಂಗಳೂರಿನಲ್ಲಿ 2 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 11 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಬೆಲೆ ಬಾಳುವ ಮನೆ ಇರೋದು ಜಮೀರ್ ಕುಟುಂಬದ ಬಳಿ. ಕೃಷಿ ಜಮೀನು: ಜಮೀರ್ ಮತ್ತು ಪತ್ನಿ ಬಳಿ ಕೃಷಿ ಜಮೀನಿಲ್ಲ ಅಂತ ಘೋಷಿಸಿಕೊಳ್ಳಲಾಗಿದೆ. ರಿಜ್ವಾನ್ ಅರ್ಷದ್ ಕುಟುಂಬ ಕೂಡ ಕೃಷಿ ಜಮೀನಿಲ್ಲ ಅಂತ ಘೋಷಿಸಿಕೊಂಡಿದೆ. ಈ ವಿಚಾರದಲ್ಲಿ ಇಬ್ರು ಸೇಮ್ ಇದ್ದಾರೆ. ಕೃಷಿಯೇತರ ಸೈಟು: ಜಮೀರ್ ಮತ್ತು ಪತ್ನಿ ಬಳಿ ಕೃಷಿಯೇತರ ಸೈಟ್ ಇಲ್ಲ. ರಿಜ್ವಾನ್ ಅರ್ಷದ್ ಮೈಸೂರಿನಲ್ಲಿ 1 ಕೃಷಿಯೇತರ ಸೈಟು ಹೊಂದಿದ್ದಾರೆ. ಇದರ ಮೌಲ್ಯ 15 ಲಕ್ಷ. ಈ ವಿಚಾರದಲ್ಲಿ ರಿಜ್ವಾನ್ ಅರ್ಷದ್ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ:
ಜಮೀರ್ ಮತ್ತು ಪತ್ನಿ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ. ರಿಜ್ವಾನ್ ಅರ್ಷದ್ ಬಳಿ ಒಂದು ವಾಣಿಜ್ಯ ಕಟ್ಟಡವಿದೆ. ಇದರ ಮೌಲ್ಯ 7.25 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಈ ವಿಚಾರದಲ್ಲೂ ರಿಜ್ವಾನ್ ಮುಂದಿದ್ದಾರೆ. ಸಾಲ ಕೊಟ್ಟಿರೋದು ಜಮೀರ್ ಅಹಮದ್ ಖಾನ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 6.14 ಕೋಟಿ ರೂಪಾಯಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ರಿಜ್ವಾನ್ ಅರ್ಷದ್ ಕುಟುಂಬ 83 ಲಕ್ಷ ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ ಜಮೀರ್ ತಮ್ಮ ಕುಟುಂಬದ ಬಳಿಯಿರೋ ಎಲ್ಲಾ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 72 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ರಿಜ್ವಾನ್ ಅರ್ಷದ್ ಕುಟುಂಬದ ಬಳಿ 21 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಳ್ಳಲಾಗಿದೆ. ಇಬ್ರಲ್ಲಿ ಜಮೀರ್ ಕುಟುಂಬವೇ ಹೆಚ್ಚು ಶ್ರೀಮಂತ. ಆಸ್ತಿಯ ದೊಡ್ಡ ಪಾಲು ಜಮೀರ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 65 ಕೋಟಿ ಮೌಲ್ಯದ ಆಸ್ತಿಯನ್ನ ಮನೆಗಳ ರೂಪದಲ್ಲಿ ಹೊಂದಿದ್ದಾರೆ. ರಿಜ್ವಾನ್ ಅರ್ಷದ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೂಡ ಮನೆಗಳದ್ದು. 11 ಕೋಟಿ ಮೌಲ್ಯದ ಆಸ್ತಿಯನ್ನ ಮನೆಗಳ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ ಜಮೀರ್ ಕುಟುಂಬ 42 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ರಿಜ್ವಾನ್ ಅರ್ಷದ್ ಕುಟುಂಬ 7 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ ಜಮೀರ್ ಅಹಮದ್ ಖಾನ್ ರ ವಾರ್ಷಿಕ ಆದಾಯ 17,62,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 1,46,000, ದಿನಕ್ಕೆ 4,900 ಆಗುತ್ತೆ. ರಿಜ್ವಾನ್ ಅರ್ಷದ್ ರ ವಾರ್ಷಿಕ ಆದಾಯ 17,58,780 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 1,46,500, ದಿನಕ್ಕೆ 4,800 ಆಗುತ್ತೆ. ಇಬ್ಬರ ಆದಾಯವು ಬಹುತೇಕ ಸೇಮ್ ಇದೆ. ಆಸ್ತಿಯ ಏರಿಕೆ ಜಮೀರ್ ಕುಟುಂಬದ ಬಳಿ 2013ರಲ್ಲಿ 9 ಕೋಟಿಯಷ್ಟು ಆಸ್ತಿ ಇತ್ತು. 2018ರಲ್ಲಿ ಅದು 40 ಕೋಟಿಗೆ ಏರಿಕೆ ಕಾಣ್ತು. 2023ರಲ್ಲಿ 72 ಕೋಟಿ ಆಯ್ತು. ರಿಜ್ವಾನ್ ಅರ್ಷದ್ ಕುಟುಂಬದ ಬಳಿ 2014ರಲ್ಲಿ 3 ಕೋಟಿಯಷ್ಟು ಆಸ್ತಿ ಇತ್ತು. 2019ರಲ್ಲಿ ಅದು 15 ಕೋಟಿಗೆ ಏರಿಕೆ ಕಾಣ್ತು. 2023ರಲ್ಲಿ 21 ಕೋಟಿ ಆಯ್ತು. ಜಾತಿ ಅಥವಾ ಸಮುದಾಯ ಜಮೀರ್ ಅಹಮದ್ ಖಾನ್ ಮತ್ತು ರಿಜ್ವಾನ್ ಅರ್ಷದ್ ಇಬ್ಬರು ಮುಸ್ಲಿಂ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ಜಮೀರ್ ಅಹಮದ್ ಖಾನ್ ಮತ್ತು ರಿಜ್ವಾನ್ ಅರ್ಷದ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಜಮೀರ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ರಿಜ್ವಾನ್ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.